ದೇವರ ಭಯ ಅಂದರೆ ಏನು? ದೇವರ ಭಯದಲ್ಲಿ ಜೀವಿಸುವ ವ್ಯಕ್ತಿ ದೇವ ಸಾನ್ನಿಧ್ಯವನ್ನು ಪ್ರೀತಿಸ್ತಾನೆ, ದೇವರೊಂದಿಗೇನೇ ಇರಲಿಕ್ಕೆ ಬಯಸ್ತಾನೆ. ದೇವರಿಂದ ಭಯಪಡುವ ವ್ಯಕ್ತಿ ದೇವರಿಂದ ದೂರ ನಿಲ್ತಾನೆ. ಒಬ್ಬ ಭಕ್ತನು ಹೇಗಿರ್ತಾನೆ ಅಂತ ಹೇಳಿದ್ರೆ, ದೇವರ ಹತ್ತಿರ ಹೋಗಲಿಕ್ಕೆ ಅವನಿಗೆ ಭಯ ಅಲ್ಲ, ಅವನಿಗೆ ದೇವರಿಂದ ನಾನು ಎಲ್ಲಿ ದೂರ ಆಗ್ತೇನೋ ಎನ್ನುವ ಭಯ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ದೇವರನ್ನ ಹೃದಯದಲ್ಲಿ ಹಾಕಿದ ವಿಷಯ ದೇವರ ಭಯ. ದೇವರ ಭಯ, ಫಿಯರ್ ಆಫ್ ದ ಲಾರ್ಡ್. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ವಾಕ್ಯ ಸಂದೇಶದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುವಂತೆ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬಂದೇವೆ. ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಜೀವಳ ವಾಕ್ಯ ಧ್ಯಾನಿಸಲಿಕ್ಕೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರಪ್ಪ. ತಂದೆ ಸ್ವಾಮಿ, ವಾಕ್ಯ ಭಾಗದಲ್ಲಿ ನೀವು ನಮ್ಮೊಂದಿಗೆ ಮಾತನಾಡಿ ಸಂದೇಶವನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ಅವರ ಹೃದಯವನ್ನು ಸ್ಪರ್ಶಿಸಿ ಮಾತನಾದ ಕಾರ್ಯ ಮಾಡಿ, ಅದ್ಭುತ ಮಾಡಿ, ಅತಿಶಯ ಮಾಡಿ ಅಪ್ಪ. ತಂದೆ ಸ್ವಾಮಿ, ನಿಮ್ಮ ನಾಮ ಮಹಿಮೆ ಹೊಂದಲಿ ರಾಜ, ನಿಮ್ಮ ನಾಮ ಮೇಲೆತ್ತಲ್ಪಡಲಿ. ನಿಮ್ಮ ವಾಕ್ಯದ ಪ್ರಕಟಣೆ ಅಪ್ಪ ಪ್ರತಿಯೊಬ್ಬರ ಹೃದಯದಲ್ಲಿ ತೆರೆಯಲ್ಪಡಲಿ ಸ್ವಾಮಿ. ಪವಿತ್ರ ಆತ್ಮನೇ ಮಾತನಾಡುವ, ನನ್ನನ್ನು ಕೇಳಿಸಿಕೊಳ್ಳು, ನಿಮ್ಮ ಜನನ ಆಳ್ವಿಕೆ ಮಾಡಿ ಅಪ್ಪ. ನಿಮ್ಮ ಚಿತ್ತ ಉದ್ದೇಶಗಳು ನೆರವೇರಲಿ ತಂದೆ. ನಿಮ್ಮ ನಾಮಕ್ಕೆ ಸ್ತುತಿ, ಘನ, ಮಾನ, ಮಹಿಮೆ, ಪ್ರಭಾವವನ್ನು ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಇವತ್ತಿನ ಸಂದೇಶದ ವಿಷಯ ನಾನು ಆಗಲೇ ಹೇಳಿದಾಗೆ ದೇವರ ಭಯ, ಫಿಯರ್ ಆಫ್ ದ ಲಾರ್ಡ್. ದೇವರ ಭಯ ಅಂದರೆ ಏನು? ಮೊದಲಿಗೆ ನಾವು ನೋಡುವ ದೇವರ ಭಯ ಅಂದರೆ ಏನು. ದೇವರ ಭಯ ಅಂತ ಹೇಳಿದರೆ, ನಾವು ಈಗ ಬೆಂಕಿಯನ್ನು ಕಂಡ್ರೆ ಭಯ ಪಡ್ತೇವೆ, ಸಿಂಹವನ್ನು ಕಂಡ್ರೆ ಭಯ ಪಡ್ತೇವೆ, ಕ್ರೂರ ಮೃಗಗಳನ್ನು, ಜಂತುಗಳನ್ನು ಕಂಡ್ರೆ ನಾವು ಭಯ ಪಡ್ತೇವೆ, ಅದರ ಹತ್ತಿರ ಹೋಗ್ಲಿಕ್ಕೆ ನಾವು ಭಯ ಪಡ್ತೇವೆ. ದೇವರ ಭಯ ಅಂದರೆ ಹಾಗೆ ಅಲ್ಲ. ಹಾಗಾದರೆ ದೇವರ ಭಯ ಅಂದರೆ ಏನು? ದೇವರ ಭಯ ಎನ್ನುವಂಥದ್ದು ಆ ಎರಡು ವಿಷಯಗಳ ಸಮ್ಮಿಲನವಾಗಿದೆ. ನಾವು ಅದನ್ನು ಮುಂದೆ ಹೇಳ್ತೇನೆ. ಎರಡು ವಿಷಯಗಳು ಸೇರಿ ಅದು ದೇವರ ಭಯ ಏನೆಂಬುದನ್ನು ನಮಗೆ ತಿಳಿಸ್ತದೆ. ಮೊದಲಿಗಾಗಿ ದೇವರ ಭಯ ಅಂತ ಹೇಳಿದರೆ, ದೇವರ ಮೇಲಿರುವ ಅತಿಯಾದ ಗೌರವ, ಆದರ. ದೇವರ ಮೇಲಿರುವಂಥ ಒಂದು ಅತಿಯಾದ ಒಂದು ಗೌರವ, ಒಂದು ಆದರ, ರೆಸ್ಪೆಕ್ಟ್, ಹಾನರ್. ವಿ ಆರ್ ಹೋಲ್ಡಿಂಗ್ ಗಾಡ್ ಎಟ್ ಹೈಯೆಸ್ಟ್ ಎಸ್ಟೀಮ್. ಉನ್ನತವಾದ ಒಂದು ಸ್ಥಳದಲ್ಲಿ ಇಟ್ಟು ದೇವರನ್ನು ಮಾನಿಸುವುದು, ಗೌರವಿಸುವುದು ನಮ್ಮ ಹೃದಯದಲ್ಲಿ. ಯಾಕೆ ಅಂತ ಹೇಳಿದರೆ, ನಮಗೆ ಆ ದೇವರು ಯಾರು, ನಾನು ಆರಾಧಿಸುವ ದೇವರು ಯಾರು? ಆತನು ಮಹೋನ್ನತನು, ಸರ್ವಶಕ್ತನು, ಮಹಾಪರಿಶುದ್ಧನು, ಅದ್ವಿತೀಯನು, ಸತ್ಯದ ಸಂದನು, ಸಾರ್ವಭೌಮನು, ಸರ್ವಾಧಿಕಾರಿ, ಸಮಸ್ತದ ಮೇಲೆ ಅಧಿಕಾರವುಳ್ಳ ಆತನು, ಸಮಸ್ತವನ್ನು ಆಳುವಾತನು ಎಂಬುದನ್ನು ತಿಳಿದುಕೊಂಡವನಾಗಿ, ಅಂಥ ಮಹಿಮೆಯುಳ್ಳ ದೇವರ ಮುಂದೆ ಒಂದು ತಗ್ಗಿದ ಹೃದಯ, ಒಂದು ದೀನತೆಯ ಹೃದಯ, ಆ ಮನೋಭಾವ, ಇದು ದೇವರ ಭಯದ ಒಂದನೇ ಭಾಗ. ಎರಡನೇ ಭಾಗ ಏನಂತ ನಾನು ಮುಂದೆ ಸಂದೇಶದಲ್ಲಿ ತಿಳಿಸ್ತೇನೆ. ಸೊ ಯೇಸು ಸ್ವಾಮಿ ಸ್ವತಃ ಹೇಳಿದ್ದಾರೆ, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನದಲ್ಲಿ. ಮತ್ತಾಯ 10:28 ಓದ್ತೇನೆ ನಾನು. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆತನಿಗೆ ಹೆದರಿರಿ ಎಂಬುದಾಗಿ. ಆಗಲೇ ಹೇಳಿದೆ, ಸಮಸ್ತದ ಮೇಲೆ ಅಧಿಕಾರವುಳ್ಳ ಆತನು, ಸಮಸ್ತದ ಮೇಲೆ ಅಧಿಕಾರವನ್ನು, ನಿರ್ಧಾರವನ್ನು ಮಾಡುವ ದೇವರು. ಸೊ ವಿಮೋಚನ ಕಾಂಡ 34ನೇ ಅಧ್ಯಾಯ 6 ಮತ್ತು 7ನೇ ವಚನ. ಯೆಹೋವನು ಮೋಶೆಗೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು, 1000 ತಲೆಗಳವರೆಗೂ ದಯೆ ತೋರಿಸುವವನು, ದೋಷ ಅಪರಾಧ ಪಾಪಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷಪರವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವ ಆತನು, ನಮ್ಮ ಸಂತತಿಯ ಮೇಲೆ ಅಧಿಕಾರವುಳ್ಳ ಆತನು. ಇಲ್ಲಿ ನಾವು ಮುಂದೆ ನೋಡ್ತೇವೆ 2 ಕೊರಿಂಥ 5ನೇ ಅಧ್ಯಾಯ 9-11. ಆದ್ದರಿಂದ ನಾವು ದೇಹವೆಂಬ ಗುಡಾರದಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುಗೆಯಾಗಿರುವವರಾಗಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನ ಮುಂದೆ
ಯಥಾಸ್ಥಿತಿಯಾಗಿ ಕಾಣಿಸಿಕೊಳ್ಳಬೇಕು. ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳ್ತದೆ, ನಮಗೆ ಒಂದು ದಿವಸ ನಾವು ಮಾಡಿದ ಒಳ್ಳೆಯದಕ್ಕಾಗಿಯೂ ಕೆಟ್ಟದಕ್ಕಾಗಿಯೂ ನಾವು ಕರ್ತನ ಮುಂದೆ ನಾವು ನಿಲ್ಲಕ್ಕಿದೆ. ನ್ಯಾಯ ತೀರ್ಪಿನ ದಿವಸದಲ್ಲಿ ನಾವು ಯೇಸು ಕ್ರಿಸ್ತನ ಮುಂದೆ ನಾವು ನಿಲ್ಲಕ್ಕೆ ಇದೆ. ದೇವರ ಮುಂದೆ ನಮಗೆ ನಿಲ್ಲಕ್ಕೆ ಇದೆ ಎಂಬುದಾಗಿ ನಾವು ತಿಳಿದುಕೊಂಡವರು. ಅಷ್ಟು ಮಾತ್ರ ಅಲ್ಲ, 139ನೇ ಕೀರ್ತನೆ ಅಲ್ಲಿ 2-7 ವಚನ ಓದ್ತೇನೆ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆ ಎಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ. ಸುತ್ತಲೂ ನನ್ನ ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಇಂಥ ಜ್ಞಾನವು ನನಗೆ ಬಹಳ ಆಶ್ಚರ್ಯಕರವಾಗಿದೆ, ಅದು ಉನ್ನತವಾದುದು, ನನಗೆ ನಿಲುಕುವುದಿಲ್ಲ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಈ ಪ್ರಕಟಣೆಯುಳ್ಳವರು ನನ್ನ ದೇವರು ಎಲ್ಲವನ್ನು ನೋಡ್ತಾರೆ. ನನ್ನ ಬಾಯಿಂದ ಹೊರಡುತ್ತಾ ಪ್ರತಿಯೊಂದು ಮಾತನ್ನು ಆತನು ಕೇಳಿಸಿಕೊಳ್ತಾನೆ. ನನ್ನ ಹೃದಯದ ಆಲೋಚನೆಗಳನ್ನೆಲ್ಲ ಬಲ್ಲ ಆತನು. ನನ್ನ ಎಲ್ಲ ಕಾರ್ಯಗಳನ್ನು ದೃಷ್ಟಿಸುವ ಆತನು. ಆತನ ಕಣ್ಣಿಗೆ ಮರೆಯಾದುದು ಯಾವುದೋ ಒಂದಿಲ್ಲ ಎಂಬುದಾಗಿ ತಿಳಿದುಕೊಂಡವರಾಗಿ, ಆತನಿಗೆ ವಿಧೇಯನಾಗಿ, ಆತನ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡವರಾಗಿ, ದೀನತೆಯಿಂದ ದೇವರನ್ನು ಗೌರವಿಸಿದ ಉನ್ನತವಾದ ಸ್ಥಾನದಲ್ಲಿಟ್ಟು ಅವರನ್ನು ಆದರದಿಂದ ನೋಡುವಂಥದ್ದು. ಎರಡನೇದಾಗಿ, ಇದು ಮೊದಲನೇ ಭಾಗ ದೇವರ ಭಯದ್ದು. ಎರಡನೇ ಭಾಗ ಅಂತ ಹೇಳಿದ್ರೆ, ದೇವರ ಭಯ ಅಂತ ಹೇಳಿದ್ರೆ ದೇವರ ಹತ್ತಿರ ಹೋಗ್ಲಿಕ್ಕೆ ಭಯ ಅಲ್ಲ. ಇಟ್ ಈಸ್ ನಾಟ್ ಫಿಯರ್ ಫ್ರಮ್ ದ ಲಾರ್ಡ್, ಇಟ್ ಈಸ್ ಫಿಯರ್ ಆಫ್ ದ ಲಾರ್ಡ್. ದೇವರ ಭಯ, ದೇವರಿಂದ ಭಯ ಅಲ್ಲ. ಸಿಂಹವನ್ನು, ಕ್ರೂರ ಮೃಗಗಳನ್ನು, ಜಂತುಗಳನ್ನು ನೋಡಿದರೆ ನಮಗೆ ಭಯ ಆಗ್ತದೆ ಹತ್ತಿರ ಹೋಗ್ಲಿಕ್ಕೆ. ಇದು ಆ ಭಯ ಅಲ್ಲ. ದೇವರಿಂದ ಭಯ ಅಲ್ಲ, ದೇವರ ಭಯ. ನಾಟ್ ಫಿಯರ್ ಫ್ರಮ್ ದ ಲಾರ್ಡ್, ಇಟ್ ಈಸ್ ಫಿಯರ್ ಆಫ್ ದ ಲಾರ್ಡ್. ಇಲ್ಲಿ ಒಬ್ಬ ಭಕ್ತನು ಹೇಗಿರ್ತಾನೆ ಅಂತ ಹೇಳಿದ್ರೆ, ದೇವರ ಹತ್ತಿರ ಹೋಗಲಿಕ್ಕೆ ಅವನಿಗೆ ಭಯ ಅಲ್ಲ. ಅವನಿಗೆ ದೇವರಿಂದ ನಾನು ಎಲ್ಲಿ ದೂರ ಆಗ್ತೇನೋ ಎನ್ನುವ ಭಯ. ನಾನು ಮಾಡಿದ ಯಾವುದಾದ್ರೂ ಕಾರ್ಯದಿಂದಾಗಿ, ನಾನು ನಡೆದುಕೊಂಡ ಯಾವುದಾದ್ರೂ ರೀತಿಯಿಂದಾಗಿ ನಾನು ದೇವರಿಂದ, ದೇವರ ಪ್ರೀತಿಯಿಂದ, ದೇವರ ಅನ್ಯೋನ್ಯತೆಯಿಂದ ಎಲ್ಲಿ ದೂರವಾಗ್ತೇನೋ ಎನ್ನುವ ಭಯ. ಯಾಕೆಂದರೆ ಆ ದೇವರನ್ನು ಅವನು ತಿಳ್ಕೊಂಡಿರ್ತಾನೆ. ಆ ದೇವರು ಎಷ್ಟು ಅದ್ಭುತನು, ಎಷ್ಟು ಪ್ರೀತಿ ಸ್ವರೂಪಿ. ನನ್ನನ್ನು ಪಾಪದಿಂದ, ಶಾಪದಿಂದ ಬಿಡಿಸ್ಲಿಕ್ಕೋಸ್ಕರ, ನರಕದಿಂದ ತಪ್ಪಿಸಿ ಪರಲೋಕಕ್ಕೆ ಸೇರಿಸ್ಕೊಳ್ಳಿಕ್ಕೋಸ್ಕರ ಸ್ವತಃ ದೇವರು ನರವತಾರದಲ್ಲಿ ಬಂದು, ಯೇಸು ಕ್ರಿಸ್ತನಾಗಿ ಬಂದು, ಆತನು ನನಗೋಸ್ಕರ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಿದ್ದಾನೆ. ನನಗೋಸ್ಕರ ತನ್ನ ಪ್ರಾಣವನ್ನೇ ಧಾರೆ ಎರೆದಿದ್ದಾರೆ. ಅಂಥ ದೇವರು ಅಂತಷ್ಟಾಗಿ ಪ್ರೀತಿ ಮಾಡು, ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡ್ತಾರೆ, ನನ್ನನ್ನು ಬಯಸ್ತಾರೆ, ನನಗಾಗಿ ಹಂಬಲಿಸ್ತಾರೆ. ಅಂಥ ದೇವರಿಂದ ನಾನು ಹೇಗೆ ದೂರ ಆಗುವುದು? ಆ ದೇವರೇ ನನ್ನ ಸ್ವಾಸ್ಥ್ಯ, ನನಗೆ ಬಹಳ ಅಮೂಲ್ಯ, ನನ್ನ ಸರ್ವಸ್ವ. ಆತನನ್ನು ನಾನು ಎಷ್ಟು ಮಾತ್ರಕ್ಕೂ ನಾನು ಅಗಲುವುದಿಲ್ಲ. ಆತನು ನನಗೆ ಬಹಳ ಅಮೂಲ್ಯವಾದುದು. ಈ ಲೋಕದಲ್ಲಿ ಬೇರೆ ಯಾವುದು ನನಗೆ ಅಮೂಲ್ಯವಾದುದಿಲ್ಲ. ನಾನು ಏನನ್ನು ಬಿಡಲಿಕ್ಕೆ ರೆಡಿದ್ದೇನೆ? ದೇವರ ಸಾನ್ನಿಧ್ಯವೇ ನನಗೆ ಶ್ರೇಷ್ಠ ಎಂಬುದಾಗಿ ಅರಿತವನಾಗಿ ಬದುಕುವಂಥದ್ದು. ಅದು ದೇವರ ಭಯ. ದೇವರಿಂದ ಭಯ ಅಲ್ಲ, ದೇವರ ಭಯ. ದೇವರ ಹತ್ತಿರ ಹೋಗ್ಲಿಕ್ಕೆ ಭಯ ಅಲ್ಲ, ದೇವರಿಂದ ಎಲ್ಲಿ ದೂರ ಆಗ್ತೇನೋ ಎನ್ನುವ ಭಯ. ನಾವು ವಿಮೋಚನ ಕಾಂಡ 20ನೇ ಅಧ್ಯಾಯದ ಓದುವ. ಅದರಲ್ಲಿ 18-20 ಓದ್ತೇನೆ. ಆ ಗುಡುಗು ಮಿಂಚುಗಳನ್ನು ತುತ್ತೂರಿ ಧ್ವನಿಯಾಗುತ್ತಿರುವುದನ್ನು, ಬೆಟ್ಟದಿಂದ ಹೊಗೆ ಹೊರಡುವುದನ್ನು ಜನರೆಲ್ಲರೂ ನೋಡಿ ನಡುಗುತ್ತಾ ದೂರದಲ್ಲಿ ನಿಂತುಕೊಂಡರು. ಅವರು ಮೋಶೆಗೆ, ನೀನೇ ನಮ್ಮ ಸಂಗಡ ಮಾತನಾಡು, ನಾವು ಕೇಳುವೆವು. ದೇವರು ನಮ್ಮ ಸಂಗಡ ಮಾತನಾಡಿದರೆ ನಾವು ಸತ್ಯವು ಎಂದು ಹೇಳಿದರು. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ ಬಂದಿದ್ದಾನೆ ಅಂದನು. ಜನರು ದೂರದಲ್ಲಿ ನಿಂತರು. ಮೋಶೆಯು ದೇವರಿರುವ ಕಾರ್ಗತ್ತಲಿನ ಸಮೀಪಕ್ಕೆ ಸೇರಿದನು ಎಂಬುದಾಗಿ. ಇಲ್ಲಿ ನಾನು 20ನೇ ವಚನವನ್ನು ಇನ್ನೊಮ್ಮೆ ಓದ್ತೇನೆ. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ ಬಂದಿದ್ದಾನೆ ಅಂದನು ಎಂಬುದಾಗಿ. ಇಲ್ಲಿ ನಾವು 2 ರೀತಿ ನಾವು ನೋಡ್ತೇವೆ. ಅವನು ಹೇಳ್ತಾನೆ, ಮೋಶೆ ಜನರಿಗೆ, ನೀವು ಭಯಪಡಬೇಡಿರಿ. ನಂತರ ದೇವರು ಯಾಕೆ ಬಂದಿದ್ದಾರೆ ಅಂದರೆ, ನೀವು ಆತನಿಗೆ ಭಯಪಟ್ಟು ಪಾಪ ಮಾಡದಿರಬೇಕೆಂಬುದಾಗಿ ಬಂದಿದ್ದಾರೆ ಎಂಬುದಾಗಿ. ಹಲ್ಲೆಲೂಯ. ಈಗ ಎಲ್ಲ ಜನರು ದೇವರು ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದಾಗ ದೇವರ ಹತ್ತಿರ ಹೋಗ್ಲಿಕ್ಕೆ ಭಯಪಟ್ಟರು. ಅವರು ಮೋಶೆಗೆ ಹೇಳ್ತಾರೆ, ನೀನೇ ಹೋಗು, ನಾವು ಬರುವುದಿಲ್ಲ ಅಂತ ಹೇಳ್ತೇವೆ.
ಅವರಿಗೆ ದೇವರಿಂದ ಭಯ, ಮೋಶೆಗೆ ದೇವರ ಭಯ. ಯಾರು ದೇವರಿಂದ ಭಯಪಟ್ಟರೋ ಅವರು ದೇವರ ಹತ್ತಿರ ಹೋಗ್ಲಿಕ್ಕೆ ಅವರು ಬರಲಿಲ್ಲ, ದೇವರ ಹತ್ತಿರ ಹೋಗಲಿಲ್ಲ, ಅವರು ದೂರ ನಿಂತರು ಸೀನಾಯಿ ಬೆಟ್ಟದಿಂದ. ಯಾರು ದೇವರಿಗೆ ಭಯಪಡುವ, ದೇವರ ಭಯದಲ್ಲಿ ಜೀವಿಸುವ ಮೋಶೆ, ಅವರು ದೇವರ ಸಮೀಪಕ್ಕೆ ಹೋದ, ದೇವರ ಬಳಿಗೆ ಹೋದ. ಸೊ ದೇವರಿಂದ ಭಯಪಡುವುದಕ್ಕೂ ದೇವರ ಭಯಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ದೇವರ ಭಯದಲ್ಲಿ ಜೀವಿಸುವ ವ್ಯಕ್ತಿ ದೇವ ಸಾನ್ನಿಧ್ಯವನ್ನು ಪ್ರೀತಿಸ್ತಾನೆ, ದೇವರೊಂದಿಗೆನೇ ಇರಲಿಕ್ಕೆ ಬಯಸ್ತಾನೆ. ದೇವರಿಂದ ಭಯಪಡುವ ವ್ಯಕ್ತಿ ದೇವರಿಂದ ದೂರ ನಿಲ್ತಾನೆ. ಸೊ ನಾವು ಮುಂದಿನ ವಾಕ್ಯ ಭಾಗದಲ್ಲಿ ನಾವು ನೋಡುವ ದೇವರ ಭಯ ಇರುವ ವ್ಯಕ್ತಿಯಲ್ಲಿರುವ ಗುಣಲಕ್ಷಣಗಳು ಏನು ಎಂಬುದಾಗಿ. 5 ಗುಣಲಕ್ಷಣಗಳಿರ್ತದೆ. ಯಾರು ದೇವರ ಭಯದಲ್ಲಿ ಜೀವಿಸ್ತಾರೋ ಅವರಿಗೆ 5 ಗುಣಲಕ್ಷಣಗಳಿರ್ತದೆ. ನಾವು ಇದನ್ನು ಅಬ್ರಾಮನ ಜೀವಿತದಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 22ನೇ ಅಧ್ಯಾಯ 1ರಿಂದ 5ನೇ ವಚನ ಮತ್ತು 12ನೇ ವಚನವನ್ನು ನಾನು ಓದಲಿಕ್ಕೆ ಬಯಸ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗಲಾತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೊರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಅದಕ್ಕೆ ಅಬ್ರಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಹೊಡಿಸಿ ತನ್ನ ಸೇವಕರಲ್ಲಿ 2 ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. 3ನೇ ದಿನದಲ್ಲೇ ಅಬ್ರಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಲಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ತನ್ನ ಮಗನನ್ನು ಸರ್ವಾಂಗ ಹೋಮ ಮಾಡಲಿಕ್ಕೋಸ್ಕರ ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತಾನೆ. ದೇವರು ಹೇಳ್ತಾರೆ, ನಿನ್ನ ಪ್ರಿಯನಾಗಿರೋ ಒಬ್ಬನೇ ಮಗನನ್ನು ನನಗೆ ಅರ್ಪಿಸು ಎಂಬುದಾಗಿ. ಈಗ ನಾವು ಇಲ್ಲಿ ಅಬ್ರಾಮನು 5 ಕ್ಯಾರೆಕ್ಟರ್ಗಳನ್ನು, 5 ಗುಣಗಳನ್ನು ತೋರಿಸ್ತಾನೆ. ದೇವರ ಭಯಪಡುವ ವ್ಯಕ್ತಿಯಲ್ಲಿರುವ 5 ಗುಣಗಳು. ನಾವಲ್ಲಿ 12ನೇ ವಚನವನ್ನು ಓದಲಿಕ್ಕೆ ಬಯಸ್ತಾನೆ. ಅವನಲ್ಲಿ ಸರ್ವಾಂಗ ಹೋಮ ಮಾಡಲಿಕ್ಕೆ ಹೋಗ್ತಾನೆ. ಹೋದ ನಂತರ ದೇವರು ಮಾತನಾಡ್ತಾರೆ ಬೆಟ್ಟದಲ್ಲಿ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಯಲಿಲ್ಲವಾದುದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ತೋರಬಂತು ಎಂದು ಹೇಳಿದನು. ದೇವರು ಇಲ್ಲಿ ಬಹಳ ಮುಖ್ಯವಾಗಿ ಅಬ್ರಾಮನನ್ನು ಪರೀಕ್ಷಿಸಿ ಮೊದಲಿಗೆ ದೇವರು ಹೇಳ್ತಾರೆ, ನನಗೆ ಒಬ್ಬ ವ್ಯಕ್ತಿ ಸಿಕ್ಕಿದ, ಅವನು ದೇವರಲ್ಲಿ ಭಯಪಡುವ ವ್ಯಕ್ತಿ ಎಂಬುದಾಗಿ ದೇವರು ಸ್ವತಃ ಸಾಕ್ಷಿ ಹೇಳ್ತಾರೆ. ಇದಕ್ಕೆ ಅಬ್ರಾಮನು 5 ಗುಣಗಳನ್ನು ತೋರಿಸ್ತಾನೆ. ಇಲ್ಲಿ 5 ಗುಣಲಕ್ಷಣಗಳನ್ನು ತೋರಿಸ್ತಾನೆ. ಮೊದಲನೇದಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ನನಗೆ ಅರ್ಪಿಸು ಎಂಬುದಾಗಿ ಹೇಳುವಾಗ, ಅವನನ್ನು ನನಗೆ ಒಪ್ಪಿಸು, ಸರ್ವಾಂಗ ಹೋಮವಾಗಿ ಒಪ್ಪಿಸು ಅಂತ ಹೇಳಿದಾಗ ಅದು 5 ಗುಣಗಳನ್ನು ಅವನು ತೋರಿಸ್ತಾನೆ. ಮೊದಲನೇದಾಗಿ ದೇವರು ಆ ಆಜ್ಞೆಯನ್ನು ಕೊಟ್ಟಾಗ, ಆ ಮಾತನ್ನು ಹೇಳಿದಾಗ, ನಿನ್ನ ಪ್ರೀತಿಯ ಒಬ್ಬನೇ ಮಗನು ನನಗೆ ಒಪ್ಪಿಸು ಅಂತ ಹೇಳಿದಾಗ ಅಬ್ರಾಮನು ಇಮ್ಮಿಡಿಯೇಟ್ಲಿ ಅದಕ್ಕೆ ವಿಧೇಯನಾಗ್ತಾನೆ. ಅವನು ಆ ಮಾತಿಗೆ ಶೀಘ್ರದಲ್ಲಿ ವಿಧೇಯನಾಗ್ತಾನೆ. ಅವನು ಅದಕ್ಕೆ ಡಿಲೇ ಮಾಡೋದಿಲ್ಲ ವಿಧೇಯ ಆಗಲಿಕ್ಕೆ. ಸೊ ಯಾರು ದೇವರಿಗೆ ಭಯ ಪಡ್ತಾರೋ ಆ ವ್ಯಕ್ತಿ ದೇವರ ಸ್ವರ, ದೇವರ ಮಾತು ಕೇಳಿದಾಗ ಅದಕ್ಕೆ ಇಮ್ಮಿಡಿಯೇಟ್ಲಿ ವಿಧೇಯನಾಗ್ತಾನೆ, ಡಿಲೇ ಮಾಡೋದಿಲ್ಲ. ಇದು ದೇವರಲ್ಲಿ ಭಯಪಡುವ ವ್ಯಕ್ತಿಗ ಇರುವ ಗುಣಲಕ್ಷಣಗಳು. ದೇವರು ಹೇಳಿದಂತೆಯೇ ಅಬ್ರಾಮ ತಕ್ಷಣ ಅದಕ್ಕೆ ವಿಧೇಯನಾಗ್ತಾನೆ, ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡ್ತಾನೆ, ಅವನು ಹೊರಡ್ತಾನೆ. 2ನೇ ಗುಣಲಕ್ಷಣ, ದೇವರು ಅವನಿಗೆ ಹೇಳಿದ್ರು, ನಿನ್ನ ಮಗನನ್ನು ಸರ್ವಾಂಗೋಮವಾಗಿ ಯಜ್ಞ ಮಾಡಬೇಕಂತ ಹೇಳಿದ್ರು. ಅಬ್ರಾಮನು ದೇವರು ಹೇಳಿದಂತೆಯೇ ಅದನ್ನು ಮಾಡಲಿಕ್ಕೆ ಅವನ ಮುಂದೆ ದೇವರು ಹೇಳಿದ್ದಕ್ಕೆ ಅವನ ಬದಲಾಗಿ ನಾನೊಂದು ಕುರಿ ಕೊಡ್ತೇನೆ, ನಾನೊಂದು ಟಗರು ಕೊಡ್ತೇನೆ ಅಂತ ಹೇಳಿಲ್ಲ, ಅವನ ಮಗನನ್ನೇ ಇಟ್ಕೊಂಡು ಹೋದ. ಸೊ ನಾವು ದೇವರ ವಾಕ್ಯಕ್ಕೆ ದೇವರು ಹೇಳಿದಂತೆಯೇ ವಿಧೇಯರಾಗಬೇಕು. ನಾವು ನಮಗೆ ಬೇಕಾದಾಗೆ ಅದನ್ನು ಟ್ವಿಸ್ಟ್ ಮಾಡಿ, ಬೆಂಡ್ ಮಾಡಿ, ನಮ್ಮ ಅನುಕೂಲಕ್ಕೆ ಸರಿಯಾಗಿ ಅದನ್ನು ಬದಲಾಯಿಸಿ ನಾವು ವಿಧೇಯರಾಗುವುದಲ್ಲ. ದೇವರು ಹೇಗೆ ಹೇಳಿದ್ದರು, ದೇವರ ಬಾಯಿಂದ ಹೇಗೆ ಹೊರಟಿತು ಹಾಗೆ ನಾವು ಬೈಬಲ್ ಓದುವಾಗ, ದೇವರ ವಾಕ್ಯವನ್ನು ಓದ್ತಾ ಇರುವಾಗ ಅದರಲ್ಲಿ ಹೇಗೆ ಬರೆದಿದೆಯೋ ಅದೇ ರೀತಿಯಲ್ಲಿ ವಿಧೇಯರಾಗಬೇಕು. ಅಬ್ರಾಮ ದೇವರು ಹೇಳಿದಂತೆಯೇ ವಿಧೇಯನಾದ. ದೇವರು ಹೇಳಿದರು, ನೀನು ಒಬ್ಬನೇ ಮಗನನ್ನು ಕೊಡಬೇಕಂತ ಹೇಳಿದರು. ಅವನು ತನ್ನ ಮಗನನ್ನೇ ಇಟ್ಕೊಂಡು ಹೊರಟ. 3ನೇದಾಗಿ, ದೇವರು ಈ ಮಾತನ್ನು ಹೇಳುವಾಗ, ಈ ಆಜ್ಞೆಯನ್ನು ಹೇಳುವಾಗ ಅಬ್ರಾಮನಿಗೆ ಎಕ್ಸಾಕ್ಟ್ಲಿ ಅರ್ಥ ಆಗುವುದಿಲ್ಲ. ದೇವರು ಯಾಕೆ ಹೀಗೆ ಮಾತನಾಡ್ತಿದ್ದಾರೆ, ಯಾಕೆ ಈ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ, ಯಾವ ಈಕೆ ಈ ಅಪ್ಪಣೆಯನ್ನು ಕೊಡ್ತಾ ಇದ್ದಾರೆ ಎಂಬುದಾಗಿ.
ಯಾಕೆಂತ ಹೇಳಿದರೆ ದೇವರು ಮೊದಲು ಮಾತನಾಡಿದರೆ, ನಿನ್ನ ಮಗನಾದ ಈಸಾಕನ ಸಂತತಿ ನಿನ್ನ ಸಂತತಿ ಎನಿಸಿಕೊಳ್ಳುವುದು, ಈಸಾಕನೊಂದಿಗೇ ನಾನು ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು ಎಂಬುದಾಗಿ ದೇವರು ಮಾತನಾಡಿದ್ದಾರೆ. ದೇವರು ಅಷ್ಟು ಮಾತ್ರ ಅಲ್ಲ, ಅಬ್ರಾಹ್ಮನಿಗೆ ಹೇಳ್ತಾನೆ, ನಿನ್ನ ಸಂತತಿಯನ್ನು ನಾನು ಬಹಳ ದೊಡ್ಡದು ಮಾಡ್ತೇನೆ, ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ ನಾನು ಅಂತ ಹೇಳಿದ್ದಾರೆ. ಈಗ ದೇವರು ಒಬ್ಬನೇ ಮಗನನ್ನು ಈಸಾಕನನ್ನು ಯಜ್ಞ ಮಾಡಲಿಕ್ಕೆ ಹೇಳ್ತಿದ್ದಾರೆ. ಈಗ ಅಬ್ರಾಹ್ಮನಿಗೆ ಎಕ್ಸಾಕ್ಟ್ಲಿ ಅದು ಅರ್ಥ ಆಗ್ತಿಲ್ಲ, ದೇವರು ಯಾಕೆ ಹೀಗೆ ಹೇಳ್ತಿದ್ದಾರೆ ಎಂಬುದಾಗಿ. ಆದರೂ ಕೂಡ ಅಬ್ರಾಹ್ಮನು ದೇವರ ಮೇಲೆ ಗೌರವ ಇಟ್ಟು, ಸನ್ಮಾನ ಇಟ್ಟು, ಆದರ ಇಟ್ಟು ಅದಕ್ಕೆ ವಿಧೇಯನಾಗ್ತಾನೆ. ಇದು ಬಹಳ ದೊಡ್ಡ ವಿಷಯ. ನಾವು ಸತ್ಯವೇದವನ್ನು ಓದ್ತಾ ಇರುವಾಗ ಅನೇಕ ಸಂಗತಿಗಳು ನಮಗೆ ಅರ್ಥ ಆಗದಿರುವಾಗಲೂ ಕೂಡ ನಾವು ನಂಬಿ ವಿಧೇಯರಾಗಬೇಕು. ಇದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಇದು ದೇವರ ಮಾತು, ಇದು ದೇವರ ಸ್ವರ. ನನಗೇನು ಈಗ ಪರಿಪೂರ್ಣವಾಗಿ ಇದು ಅರ್ಥ ಆಗ್ತಿಲ್ಲ, ಆದರೂ ಕೂಡ ನಾನು ವಿಧೇಯನಾಗ್ತೇನೆ, ನಾನು ಮಾಡ್ತೇನೆ, ಯಾಕೆಂದರೆ ಇದು ದೇವರು ಹೇಳಿದ್ದು. ಸೊ ಯಾವಾಗ ನಾವು ತಿಳಿಯದೆಯೂ ಇರುವಾಗ ನಾವು ನಂಬಿ ವಿಧೇಯರಾಗ್ತೇವೋ, ದೇವರು ನಾವು ಏನನ್ನು ವಿಧೇಯರಾಗಿದ್ದೇವೋ ಅದನ್ನು ಪ್ರಕಟಿಸ್ತಾರೆ. ಹೇಗೆ ನಾವು ನೋಡದೆ ನಂಬ್ತೇವೋ ನಾವು ಆಗ ದೇವರ ಮಹಿಮೆಯನ್ನು ನೋಡ್ತೇವೆ. ಸೊ ನಾವು ನೋಡದೆ ನಂಬುವವರು, ತಿಳಿಯದೆ ನಂಬುವವರು. ಹಲ್ಲೆಲೂಯಾ. ನಾವು ನಂಬಿ ನೋಡುವವರು, ನಾವು ನಂಬಿ ತಿಳಿಯುವವರು. ಹಲ್ಲೆಲೂಯಾ. ಇದು ಬಹಳ ಅದ್ಭುತವಾದ ವಿಷಯ. ಸೊ ನಮಗೆ ಎಲ್ಲ ಗೊತ್ತಾದ ಮೇಲೆ ವಿಧೇಯರಾಗ್ತೇವೆ ಅಂತ ಹೇಳೋದಲ್ಲ, ಇದು ದೇವರ ಸ್ವರ, ಇದು ದೇವರ ಮಾತು. ನನಗೆ ಎಕ್ಸಾಕ್ಟ್ಲಿ ಇದು ಅರ್ಥ ಆಗ್ತಿಲ್ಲ, ಆದರೂ ಕೂಡ ನಾನು ದೇವರ ಮಾತು ಅಂತೇಳಿ ನಂಬ್ತೇನೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಪೇತ್ರನು ರಾತ್ರಿ ಇಡೀ ಬಲೆ ಹಾಕ್ತಾನೆ, ಅವನಿಗೆ ಮೀನು ಸಿಗುವುದಿಲ್ಲ, ಒಂದು ಮೀನು ಸಿಗುವುದಿಲ್ಲ. ಅವನ ದಡದಲ್ಲಿರ್ತಾನೆ. ಹಾಗೆ ಸ್ವಾಮಿ ಹೇಳ್ತಾರೆ, ನನ್ನ ಜೊತೆಯಲ್ಲಿ ಬಾ, ನಾನೊಂದು ಸ್ಥಳ ತರುತ್ತೇನೆ, ಅಲ್ಲಿ ಬಲೆ ಹಾಕು ಅಂತ ಹೇಳ್ತಾರೆ. ಈಗ ಪೇತ್ರ ಮೀನುಗಾರನಾಗಿದ್ದಾನೆ. ಈಗ ಪೇತ್ರ ರಾತ್ರಿ ಇಡೀ ಅವನು ಪ್ರಯಾಸ ಪಟ್ಟಿದ್ದಾನೆ, ಮೀನು ಸಿಗಲಿಲ್ಲ. ಈಗ ಪೇತ್ರ ಹೇಳುವುದಿಲ್ಲ, ನಾನು ಪ್ರಯಾಸ ಪಟ್ಟಾಗಿದೆ, ನನಗೆ ಮೀನು ಸಿಗಲಿಲ್ಲ, ನಾನು ಬರುವುದಿಲ್ಲ ಹೇಳಿಲ್ಲ. ಅವನು ಹೇಳ್ತಾನೆ, ನಾನು ರಾತ್ರಿ ಇಡೀ ಪ್ರಯಾಸ ಪಟ್ಟಿದ್ದೇನೆ, ನನಗೆ ಒಂದು ಮೀನು ಸಿಗಲಿಲ್ಲ, ಆದರೆ ಯೇಸು ಸ್ವಾಮಿಗೆ ಹೇಳ್ತಾನೆ, ನೀನು ಹೇಳಿದಕ್ಕಾಗಿ ನಾನು ಬರ್ತೇನೆ, ನೀನು ಹೇಳಿದ ಸ್ಥಳದಲ್ಲಿ ನಾನು ಬಲೆ ಹಾಕ್ತೇನೆ ಅಂತ. ಬಿಕಾಸ್ ಆಫ್ ಯು ಸೆಟ್, ನೀನು ಹೇಳಿದಕ್ಕೆ. ಅದೇ ರೀತಿಯಲ್ಲಿ ಪ್ರಿಯರೇ, ನಂತರ ನಾವು ನೋಡುವಾಗ ಪೇತ್ರನಿಗೆ ದೊಡ್ಡ ಮೀನಿನ ಕೊಳ್ಳೆ ಸಿಗ್ತದೆ. ಅದೇ ರೀತಿಯಲ್ಲಿ ನಾವು ಇದು ದೇವರು ಹೇಳಿದ್ದು, ಇದು ಯೇಸು ಸ್ವಾಮಿಯ ಸ್ವರ, ಇದು ದೇವರ ಸ್ವರ ಎಂಬುದಾಗಿ ನಾವು ಗೌರವಿಸಿ ವಿಧೇಯರಾಗಬೇಕು. 4ನೇ ಗುಣ, ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ತುಂಬ ನೋವನ್ನುಂಟು ಮಾಡ್ತದೆ ಅಬ್ರಾಹ್ಮನಿಗೆ. ಯಾಕೆಂದರೆ ದೇವರು ಹೇಳಿದ್ದು, ನಿಮ್ಮ ಒಬ್ಬನೇ ಮಗನನ್ನು ಯಜ್ಞವಾಗಿ ಅರ್ಪಿಸುವುದು. ಒಬ್ಬನೇ ಮಗನನ್ನು ಯಜ್ಞವಾಗಿ ಅರ್ಪಿಸುವುದು ತುಂಬ ನೋವು ಮಾಡ್ತದೆ. ಈಗ ಅವನು ಹರ್ಟ್ ಆಗ್ತಾನೆ. ಈಗ ಇಟ್ ಇಸ್ ನಾಟ್ ಈಸಿ, ಇಟ್ಸ್ ಪೇನ್ಫುಲ್. ಸೊ ಒಬೇಯಿಂಗ್ ಗಾಡ್ ಇಸ್ ಪೇನ್ಫುಲ್. ದೇವರ ಮಾತಿಗೆ ವಿಧೇಯರಾಗುವುದು ಈಗ ಕಷ್ಟ, ತುಂಬ ನೋವುಂಟು ಮಾಡ್ತದೆ. ಆದರೂ ಕೂಡ ಅಬ್ರಾಮ ವಿಧೇಯನಾಗ್ತಾನೆ. ಹಲ್ಲೆಲೂಯಾ. ಇದು ದೇವರ ಭಯಪಡುವ ವ್ಯಕ್ತಿಯಲ್ಲಿರುವಂಥ ಲಕ್ಷಣ. ದೇವರು ಹೇಳಿದ್ದಾರೆ, ನನಗೆ ಎಷ್ಟು ನೋವಾದರೂ ಪರವಾಗಿಲ್ಲ, ಇದು ದೇವರ ಮಾತು, ಇದು ದೇವರ ಸ್ವರ, ನಾನು ಹಾಗೆ ಮಾಡ್ತೇನೆ. ಸೊ ಅಬ್ರಾಮ ಅವನ ಸ್ವಂತ ಸಂತೋಷಕ್ಕಿಂತ ದೇವರ ಮಾತಿಗೆ ವಿಧೇಯನಾಗುವುದು, ದೇವರ ಸಂತೋಷ ಇಂಪಾರ್ಟೆಂಟ್ ಎಂಬುದಾಗಿ ನೋಡಿದ, ಅದನ್ನು ಎತ್ತರದಲ್ಲಿಟ್ಟ. ಸೊ ಇದು ತುಂಬ ಮುಖ್ಯವಾದ ವಿಷಯ. ಭಕ್ತನಾದ ದಾವೀದನು ಹೇಳ್ತಾನೆ, ನಾನು ದೇವರ ಆಜ್ಞೆಯಲ್ಲಿ ಅತ್ಯಾನಂದ ಪಡ್ತೇನೆ ಎಂಬುದಾಗಿ. ನಾನು ಸಂತೋಷಿಸ್ತೇನೆ ದೇವರ ಆಜ್ಞೆಗಳಲ್ಲಿ. ಸೊ ನಾವು ಮುನಿದುಕೊಂಡು ದುಃಖಿಸಿ ಬೇಸರದಿಂದ ದೇವರಿಗೆ ವಿಧೇಯರಾಗುವುದಲ್ಲ, ಸಂತೋಷದಿಂದ ದೇವರಿಗೆ ವಿಧೇಯರಾಗಬೇಕು, ಪೂರ್ಣ ಹೃದಯದಿಂದ ದೇವರಿಗೆ ವಿಧೇಯರಾಗಬೇಕು. 5ನೇ ಗುಣ, ಇಲ್ಲಿ ದೇವರು ಈ ಅಪ್ಪಣೆಯನ್ನು ಕೊಟ್ಟಾಗ ಅದರೊಟ್ಟಿಗೆ ಯಾವ ವಾಗ್ದಾನ, ಯಾವ ಪ್ರಾಮಿಸನ್ನು ಕೊಡುವುದಿಲ್ಲ, ಯಾವ ಆಶೀರ್ವಾದವನ್ನು ಮಾಡುವುದಿಲ್ಲ. ದೇವರು ಕೇವಲ ಅಪ್ಪಣೆ ಕೊಟ್ಟು, ನಿನ್ನ ಮಗನನ್ನು ನೀನು ಸರ್ವಾಂಗಹೋಮ ಮಾಡಬೇಕಷ್ಟೇ. ಅವನು ತನ್ನ ಮೆಸೊಪೊತಾಮಿಯ ದೇಶವನ್ನು ಬಿಟ್ಟು ಬರುವಾಗ ದೇವರು ಹೇಳ್ತಾರೆ, ನೀನು ಈ ದೇಶವನ್ನು ಬಿಟ್ಟು ಬಾ, ನಾನು ಇವನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ. ಸೊ ದೇವರು ಆಜ್ಞೆ ಕೊಡ್ತಾ ಇದ್ದಾರೆ, ಅದರೊಟ್ಟಿಗೆ ಪ್ರಾಮಿಸ್ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಆಜ್ಞೆ ಮಾತ್ರ ಕೊಡ್ತಾ ಇದ್ದಾರೆ, ಯಾವ ಪ್ರಾಮಿಸ್, ಯಾವ ರಿವಾರ್ಡ್ ಮಾತನಾಡ್ತಾ ಇಲ್ಲ ದೇವರು. ನೀನು ಒಂದು ವೇಳೆ ಮಗನನ್ನು ಕೊಟ್ಟರೆ ನಾನು ಹೀಗೆ ಮಾಡ್ತೇನೆ ಅಂತ ಹೇಳಿಲ್ಲ. ನೋ ಪ್ರಾಮಿಸ್ ಅಟ್ಯಾಚ್ಡ್, ಯಾವ ವಾಗ್ದಾನಗಳನ್ನು ಮಾತನಾಡಲ್ಲ. ಆದರೂ ಕೂಡ ಅಬ್ರಾಮನು ವಿಧೇಯನಾಗ್ತಾನೆ. ಅನೇಕ ಬಾರಿ ಜನರು ದೇವರ ವಾಕ್ಯವನ್ನು ವಿಧೇಯರಾಗಬೇಕಾದ್ರೆ ಅದರೊಟ್ಟಿಗಿರುವ ಪ್ರಾಮಿಸ್ಗಳನ್ನು, ವಾಗ್ದಾನಗಳನ್ನು ಮಾತಾಡಬೇಕಾಗ್ತದೆ. ನೀವು ಕೊಡಿರಿ, ನಿಮಗೆ ಕೊಡಲ್ಪಡ್ತದೆ, ಜಡಿದ ಅಲ್ಲಾಡಿಸುವಷ್ಟು ಕೊಡ್ತಾರೆ ಎಂಬುದಾಗಿ ಎಲ್ಲ ನಾವು ಆಜ್ಞೆಯ ಒಟ್ಟಿಗೆ ವಾಗ್ದಾನಗಳನ್ನು ಮಾತನಾಡ್ತೇವೆ.
ಆದರೆ ಇಲ್ಲಿ ಅಬ್ರಾಮನಿಗೆ ಹಾಗೆ ಅಲ್ಲ, ಕೇವಲ ಆಜ್ಞೆ ಬಂತು, ಅದರೊಟ್ಟಿಗೆ ಯಾವ ವಾಗ್ದಾನ ದೇವರು ಮಾತನಾಡಲಿಲ್ಲ. ಇದೊಂದು ಟೆಸ್ಟ್ ಆಗಿತ್ತು, ಒಂದು ಪರೀಕ್ಷೆ ಆಗಿತ್ತು. ಆದರೂ ಕೂಡ ಅಬ್ರಾಮ ವಿಧೇಯನಾಗಿದ್ದ. ಹಲ್ಲೆಲೂಯಾ. ದೇವರಿಗೆ ಭಯಪಡುವ ವ್ಯಕ್ತಿ ಹಾಗೆ. ದೇವರ ಮಾತು ಇಂಪಾರ್ಟೆಂಟ್, ದೇವರ ಸ್ವರ ಇಂಪಾರ್ಟೆಂಟ್ ಅವತ್ತು ಆತನಿಗೆ. ಅದರೊಂದಿಗೆ ಯಾವ ವಾಗ್ದಾನ ಆಶೀರ್ವಾದ ಅಟ್ಯಾಚ್ ಆಗಿರಲಿ ಅಟ್ಯಾಚ್ ಆಗದಿರಲಿ, ದೇವರು ಹೇಳಿದ್ದಾರೆ ನಾನು ಮಾಡ್ತೇನೆ. ನಂತರ ದೇವರು ಅದ್ಭುತನಾದ ದೇವರು, ಮಹಿಮೆಯುಳ್ಳ ದೇವರು, ದೇವರು ಪ್ರತಿಫಲವನ್ನು ಕೊಡುವ ದೇವರಾಗಿದ್ದಾರೆ. ನಂತರ ಆತನು ಹೇಳ್ತಾನೆ, ಈ ಸಂದರ್ಭ ಆದ ನಂತರ ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ಅರ್ಪಿಸಲಿಕ್ಕೆ ನೀನು ಹಿಂತೆಗೆಯಲಿಲ್ಲ, ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನು ಎಂಬುದಾಗಿ ನನಗೆ ತಿಳಿಯ ಬಂತು. ಈಗ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಹೆಚ್ಚಿಸ್ತೇನೆ ಎಂಬುದಾಗಿ ತನ್ನ ಮೇಲೆ ಆಣೆ ಇಟ್ಟು ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಎಂಥ ಅದ್ಭುತವಾದ ವಾಕ್ಯಭಾಗ ಪ್ರಿಯರೇ, ಎಂಥ ಶ್ರೇಷ್ಠವಾದ ಸಂಗತಿ. ದೇವರ ಅಬ್ರಾಮನ ಆಶೀರ್ವಾದ ಮಾಡ್ತೇನೆ ಅಂತೇಳಿ ತನ್ನ ಮೇಲೆ ಆಣೆ ಇಟ್ಟು ಹೇಳ್ತಾರೆ, ನಾನು ನಿನ್ನ ಹೆಚ್ಚಿಸ್ತೇನೆ, ನಿನ್ನ ಆಶೀರ್ವದಿಸ್ತೇನೆ, ನಿನ್ನ ಸಂತತಿಯನ್ನು ನಾನು ಬ್ಲೆಸ್ ಮಾಡ್ತೇನೆ ಎಂಬುದಾಗಿ. ಹೌದು ಪ್ರಿಯರೇ, ದೇವರ ಭಯ ಅಂತ ಹೇಳಿದರೆ ದೇವರ ಪರವಾಗಿ ಅತಿಯಾದ ಗೌರವ, ಆದರ, ಅವರ ಮೇಲಿರುವಂಥ ಉನ್ನತವಾದ ಒಂದು ದೀನತೆಯ ಹೃದಯ, ತಗ್ಗಿಸುವಿಕೆಯ ಹೃದಯ ಅವರ ಸನ್ನಿಧಾನದಲ್ಲಿ. ನನ್ನ ದೇವರು ಪರಾಕ್ರಮಿ, ಸರ್ವವನ್ನು ಬಲ್ಲವ, ಸರ್ವದ ಮೇಲೆ ಅಧಿಕಾರವುಳ್ಳ ಆತನು. ಅಷ್ಟು ಮಾತ್ರ ಅಲ್ಲ, ಆತನು ಪ್ರೀತಿ, ದಯೆ, ಕರುಣೆ ತುಂಬಿರುವ ಆತನು, ನನ್ನನ್ನು ಬಹಳವಾಗಿ ಪ್ರೀತಿ ಮಾಡುವ ಆತನು, ನನ್ನನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ತನ್ನ ಸ್ವಂತ ಪ್ರಾಣವನ್ನು ಧಾರೆ ಎರೆದ ಆತನು. ಈ ದೇವರು ನನಗೆ ಬಹಳ ಅಮೂಲ್ಯ, ನನ್ನ ಸ್ವಾಸ್ಥ್ಯ. ಈತನಿಂದ ದೂರ ಆಗಲಾರೆ. ನನ್ನ ಯಾವುದೇ ಕಾರ್ಯ, ನನ್ನ ಯಾವುದೇ ನಿರ್ಧಾರ, ಯಾವುದೇ ಮಾತು, ಯಾವುದೇ ನಡವಳಿಕೆ ನನ್ನನ್ನು ದೇವರಿಂದ ದೂರ ಅಗಲಿಸಬಾರದು ಎಂಬುದಾಗಿ ಯೋಚಿಸಿ ಬದುಕುವುದೇ ದೇವರ ಭಯ. ದೇವರಿಗೆ ಭಯಪಡುವವನು ದೇವರ ಮಾತಿಗೆ ಇಮಿಡಿಯೇಟ್ಲಿ ವಿಧೇಯನಾಗ್ತಾನೆ, ದೇವರು ಹೇಳಿದಂತೆ ವಿಧೇಯನಾಗ್ತಾನೆ. ಆತನಿಗೆ ಅದು ಸಂಪೂರ್ಣವಾಗಿ ತಿಳಿಯದಿರುವಾಗಲೂ, ಅರ್ಥ ಆಗದಿರುವಾಗಲೂ ನನ್ನ ದೇವರು ಹೇಳಿದ್ದಾರೆ, ಅದಕ್ಕೋಸ್ಕರ ವಿಧೇಯನಾಗ್ತಾನೆ. ಅದು ನನಗೆ ಎಷ್ಟು ನೋವುಂಟು ಮಾಡಿದರೂ ಪರವಾಗಿಲ್ಲ, ಇದು ದೇವರ ಸ್ವರ. ನನ್ನ ದೇವರಿಗೆ ಸಂತೋಷ ಆಗಬೇಕು, ನನ್ನ ಸಂತೋಷ ಇಂಪಾರ್ಟೆಂಟ್ ಅಲ್ಲ. ಅಷ್ಟು ಮಾತ್ರ ಅಲ್ಲ, ದೇವರು ಹೇಳಿದ ಮಾತಿನೊಂದಿಗೆ ದೇವರೇನಾದರೂ ಆಶೀರ್ವಾದ ಕೊಡ್ತಾರಾ, ಕೊಡುವುದಿಲ್ವಾ, ಅದು ಕೂಡ ಇಂಪಾರ್ಟೆಂಟ್ ಅಲ್ಲ. ದೇವರ ಮಾತಿಗೆ ವಿಧೇಯನಾಗೋದು ಇಂಪಾರ್ಟೆಂಟ್ ಎಂಬುದಾಗಿ ಜೀವಿಸ್ತಾರೆ. ನಾವು ಪ್ರಾರ್ಥನೆ ಮಾಡುವ ಪ್ರಿಯರೇ, ನೀವೆಲ್ಲರೂ ಕೂಡ ದೇವರ ಭಯದಲ್ಲಿ ಜೀವಿಸುವಂತೆ ದೇವರು ನಿಮಗೆ ಅನುಗ್ರಹ ಮಾಡಲಿ, ಪವಿತ್ರಾತ್ಮನ ಬಲದಿಂದ ತುಂಬಿಸಲಿ. ಪ್ರೀತಿಯ ಪರಲೋಕದಲ್ಲಿರುವ ತಂದೆ ಆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ. ಈ ಒಳ್ಳೆಯ ಸಂದರ್ಭ, ಈ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಸಂದೇಶದ ಮೂಲಕ ನೀವೆಲ್ಲರೊಂದಿಗೆ ಮಾತನಾಡಿದಿರಿ. ಪವಿತ್ರಾತ್ಮನೆ ಪ್ರತಿಯೊಂದು ಹೃದಯದಲ್ಲಿ ಕಾರ್ಯ ಮಾಡಿ, ಮಹತ್ತಾದ ಕಾರ್ಯ ಮಾಡಿ ಸ್ವಾಮಿ. ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಿ, ಅದ್ಭುತ ಮಾಡಿ, ಅತಿಶಯ ಮಾಡಿ, ಪ್ರಾಣ ಆತ್ಮ ಶರೀರದಲ್ಲಿ ಒಂದು ಉಜ್ಜೀವನ ಉಂಟಾಗಲಿ. ಪವಿತ್ರಾತ್ಮನೆ ಪ್ರತಿಯೊಬ್ಬರನ್ನು ಅಭಿಷೇಕಿಸಿ ಸ್ವಾಮಿ. ನಿಮ್ಮ ಪರಲೋಕದ ಬಲದ ತುಂಬಿಸಿ ರಾಜ. ದೇವರ ಭಯ ಅಮೂಲ್ಯವಾದುದು, ಶ್ರೇಷ್ಠವಾದುದು ಎಂಬುದಾಗಿ ತಿಳಿದು ಅಪ್ಪ ಸ್ವಾಮಿ, ಪ್ರತಿಯೊಬ್ಬರು ದೇವರ ಭಯದಲ್ಲಿ ಜೀವಿಸುವಂತೆ ಕೃಪೆ ಕೊಡಿ, ದಯ ತೋರಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಆಗಲಿ ನಿಮ್ಮ ಮಕ್ಕಳ ಮೂಲಕ. ಅಪ್ಪ, ಅವರ ಜೀವಿತನ ಆಶೀರ್ವಾದ ಮಾಡಿ, ಅವರ ಕುಟುಂಬನ ಆಶೀರ್ವಾದ ಮಾಡಿ, ಅವರ ಮನೆಯಲ್ಲಿ ಸಮಾಧಾನ ಇರಲಿ, ಆರೋಗ್ಯ ಇರಲಿ ಸ್ವಾಮಿ. ಥ್ಯಾಂಕ್ ಯು ಫಾದರ್. ನೀವು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರಿಯರೇ, ಈ ವಾಕ್ಯ ಸಂದೇಶ ಭಾಗ ನಿಮಗೆ ಆಶೀರ್ವಾದದಾಯಕವಾಗಿದ್ದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ಲನ್ನು ಒತ್ತಿ. ಆಗ ಸಂದೇಶ ಅಪ್ಲೋಡ್ ಆಗುವಾಗ ನಿಮಗೆ ತಿಳಿದು ಬರ್ತದೆ. ಈ ಸಂದೇಶವನ್ನು ಇತರರೊಂದಿಗೆ ಶೇರ್ ಮಾಡಿ, ಅವರ ಜೀವಿತವನ್ನು ಆಶೀರ್ವಾದ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.